ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ಕೂಡ ನಾವು ಸತ್ಯವೇದ ಆಧಾರದಲ್ಲಿರುವಂಥ ಒಂದು ಸತ್ಯವನ್ನು ನಾವು ಕ್ಲಿಯರ್ ಆಗಿ ಗ್ರಹಿಸಿಕೊಂಡ್ರೆ ನಮ್ಮ ವಿಶ್ವಾಸ ಜೀವನವು ಯಾವಾಗಲೂ ದೇವರಲ್ಲಿ ದೇವರ ನಮ್ಮ ಮೇಲಿಟ್ಟ ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆ ಎಲ್ಲದರಲ್ಲಿ ನಾವು ಉತ್ತಮರಾಗಿ ನಡಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಈಗ ಸತ್ಯವೇದವು ನಮ್ಮನ್ನು ಕುರಿತು ಏನು ಹೇಳ್ತದೆ ಅಥವಾ ನಾವು ಯಾರು ಎಂಬುದನ್ನು ನಮಗೆ ತಿಳಿಸಿಕೊಡುತ್ತದೆ. ಅದು ನಮಗೆ ಸರಿಯಾಗಿ ಆಳವಾಗಿ ನಾವು ಗ್ರಹಿಸಿಕೊಳ್ಳೋದಾದರೆ ನಾವು ಬಹು ವಿಷಯಗಳಲ್ಲಿ ಧೈರ್ಯಶಾಲಿಯಾಗ್ತೀವಿ. ಎಂಥ ಇಕ್ಕಟ್ಟು ಶೋಧನೆಯೋ ಏನೇ ಬಂದರೂ ಕೂಡ ನಾವು ಅದನ್ನು ಎದುರಿಸಿ ಗೆದ್ದು ಬಿಡ್ತೀವಿ. ಅಂದರೆ ಯೇಸುವನ್ನ ರಕ್ಷಣಾಗಿ ದೇವರಾಗಿ ಒಪ್ಪಿಕೊಂಡು ಸ್ವೀಕಾರ ಮಾಡಿಕೊಂಡು ನಾವು ಬಂದ ಮೇಲೆ ನಮ್ಮನ್ನು ಎಂಥವರಾಗಿ ಭೂಮಿಯಲ್ಲಿ ಇಟ್ಟಿದ್ದಾರೆ. ಕೆಲವು ಸಮಯದಲ್ಲಿ ನಾವು ಏಕಾಂಗಿಯಾಗಿಯೋ ಒಂದೇ ಕುಟುಂಬವಾಗಿಯೋ ಕೆಲವರಾಗಿಯೋ ಒಂದು ವೇಳೆ ಇಕ್ಕಟ್ಟು ಕಷ್ಟಗಳು ಬಂದು ನಮಗೆ ಸಹಾಯಕ್ಕೆ ಯಾರಿಲ್ಲ ಎಂಬುದಾಗಿಯೋ ನಾನಾ ವಿಧವಾಗಿರುವ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬರುತ್ತದೆ. ಆದರೆ ನಮ್ಮಲ್ಲಿ ಆಳವಾಗಿ ದೃಢವಾಗಿರತಕ್ಕ ಸತ್ಯಾಂಶ ಏನಂದ್ರೆ ದೇವರು ನಮ್ಮನ್ನ ಅಥವಾ ನಾವು ದೇವರನ್ನು ಅಂಗೀಕರಿಸಿಕೊಂಡ ನಿಮಿತ್ತವಾಗಿ ನಮಗೆ ದೇವರು ಕೊಟ್ಟ ಈ ಭೂಮಿಯಲ್ಲಿಟ್ಟ ಅನುಭವ ಅಥವಾ ಯಾವ ರೀತಿ ನಮ್ಮನ್ನು ಇಟ್ಟಿದ್ದಾರೆ ಎಂಬುದನ್ನು ನಾವು ಅರಿಬೇಕು. ನಾವು ಭೂಮಿಯಲ್ಲಿ ಎಂಥವರಾಗಿದ್ದೀವಿ ಇದನ್ನ ನಾವು ಗ್ರಹಿಸಿಕೊಂಡ್ರೆ ನಾವು ಭೂಮಿಯಲ್ಲಿ ದೇವರ ಮಕ್ಕಳೆಂದು ಹೇಳ್ತೀವಿ. ಆದರೆ ನಾವು ದೇವರಲ್ಲಿ ನಾವು ಎಂಥವರಾಗಿದ್ದೀವಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಅನೇಕ ವಿಷಯಗಳಲ್ಲಿ ಎಲ್ಲ ಸಮಯಗಳಲ್ಲಿ ನಮಗೆ ಬೇಸರ, ಚಿಂತೆ, ಯೋಚನೆ, ಹಿಂದಕ್ಕೆ ಹೋಗ್ಬೇಕು, ಇಲ್ಲ ಲೋಕ ನೋಡ್ಬೇಕು, ಪ್ರಪಂಚ ನೋಡ್ಬೇಕು ಭಾವನೆ ಬರಲ್ಲ. ಹಲ್ಲೆಲೂಯಾ. ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಬೈಬಲಲ್ಲಿ ಮೊದಲಾಗಿ ಒಂದು ವಾಕ್ಯವನ್ನು ಓದಿ. 1 ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-2 ವಾಕ್ಯ. ಫಸ್ಟ್ ನಾವೆಲ್ಲರೂ ದೇವರ ಮಕ್ಕಳು, ನಮಗೆ ದೇವರ ಹೆಸರು ಕೊಡಲ್ಪಟ್ಟಿದೆ. ಸೆಕೆಂಡ್, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ದೇವರು ನಮ್ಮ ಮೇಲೆ ಎಂಥ ಪ್ರೀತಿಯನ್ನು ಇಟ್ಟಿದ್ದಾರೆ ಎಂಬುದನ್ನು ನಾವು ಅರ್ಥಕೊಳ್ಬೇಕು. ಈಗ ನಮ್ಮನ್ನು ಮೊದಲು ದೇವರು ತನ್ನ ನಾಮವನ್ನು ನಮಗೆ ಕೊಟ್ಟು ಅಥವಾ ಆತ ನಾಮದ ನಮಗೆ ಮಕ್ಕಳೆಂಬ ಅಧಿಕಾರ ಕೊಟ್ಟಿದ್ದಾರಲ್ಲ, ಇದನ್ನು ನಾವೇನ್ ಮಾಡಬೇಕು? ಏನ್ ಮಾಡಬೇಕು? ಆ ವಾಕ್ಯ ಹೇಳ್ತದೆ ಮೊದಲನೇ ಭಾಗ, ದೇವರ ಮಕ್ಕಳು ಎಂಬ ಹೆಸರು ನಮಗೆ ಕೊಡುವುದರಲ್ಲಿ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರಪಂಚದಲ್ಲಿ ಎಲ್ಲರ ಪ್ರೀತಿ ಬದಲಾವಣೆ ಆಗುತ್ತೆ. ದೇವರ ಪ್ರೀತಿ, ಆ ದೇವರ ಪ್ರೀತಿ ನಮ್ಮಲ್ಲಿ ಬದಲಾವಣೆ ಆಗದೇ ಇರುವುದಕ್ಕೆ ಕೆಲವು ನಿಯಮಗಳು ಅಥವಾ ಅದಕ್ಕೆ ಸಾಕ್ಷಿಗಳಿರುತ್ತೆ. ಅದೇನಂದ್ರೆ ನಮಗೂ ದೇವರಿಗಿರುವ ಸಂಬಂಧದಲ್ಲಿ ಗುಡುಗುಟ್ಟೋದು, ಬೇಸರ ಆಗೋದು ಬರಬಾರ್ದು. ಸೆಕೆಂಡ್, ನಮಗೂ ದೇವರ ಸಭೆಗೂ ದೇವರ ಸೇವಕರಿರುವ ಸಂಬಂಧ ಯಾವತ್ತೂ ನಮಗೆ ದೂರ ಆಗಬಾರ್ದು. ಮೂರನೇದು, ನಮಗೂ ದೇವರ ವಾಕ್ಯವನ್ನು ಓದಿ ಕೇಳಿ ನಡೆಯುವುದಕ್ಕೂ ದೇವರಲ್ಲಿ ಪ್ರೇಯರ್ ಮಾಡೋದಕ್ಕೆ ಯಾವತ್ತಿಗೂ ದೂರ ಆಗಬಾರ್ದು. ಇದುವೇ ನಮ್ಮ ಮೇಲೆ ದೇವರ ಪ್ರೀತಿ ಇಟ್ಟದ್ದಕ್ಕೆ ನಾವು ಆತನ ಪ್ರೀತಿಯಲ್ಲಿ ಇದ್ದೀವಿ, ಇರಬೇಕೆಂಬ ದೇವರ ನೇಮಕ ನಮ್ಗೆ ಕೊಟ್ಟಿರೋದು. ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿ ಇಟ್ಟುಬಿಡ್ತಾರೆ. ಅದು ಯಾರು ಪ್ರಪಂಚದಲ್ಲಿ ಯಾರು ಹೇಳಕ್ಕಾಗಲ್ಲ, ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ.
ಅದನ್ನು ಗ್ರಹಿಸೋ ಜ್ಯೂಸರ್ ಕೂಡ ಇಲ್ಲ. ಆದರೆ ನಾವು ಆತನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ವಿ ಎಂಬುದೇ ನಮ್ಮ ಜೀವನದ ತೂಕ, ನಮ್ಮ ಜೀವನದ ಅಳತೆ. ನಮ್ಮ ಜೀವನದಲ್ಲಿ ನಮ್ಮನ್ನ ದೇವರು ಹೇಗೆ ಆಶೀರ್ವದಿಸಿ ನಿಲ್ಲಿಸ್ತಾರೆ ಎಂಬುದಕ್ಕೆ ಅದುವೇ ಆಧಾರ. ಈಗ ದೇವರು ಅಬ್ರಹಾಮನ್ನ ಪ್ರೀತಿ ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅವರು ಹೇಳ್ತಾರೆ, ನನ್ನ ಸ್ನೇಹಿತ ಪ್ರಿಯನು ಅಂತ ಹೇಳ್ತಾರೆ. ಫ್ರೆಂಡ್ಸ್, ಅವರಂದ್ರೆ ತುಂಬ ಇಷ್ಟ ಕಣೆ, ಅವರ ಪ್ರಾಣ, ಅವರ ಸ್ನೇಹಿತ ಅಂತ ಹೇಳ್ತೀವಿ ನೋಡಿ. ಆಗ ದೇವರು ಅಬ್ರಹಾಮನ ಏನಂತಾರೆ, ಸ್ನೇಹಿತರು ಅಂತ ಹೇಳ್ತಾರೆ. ಮೋಶೆ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ದೇವರು. ಅವನು ಹೇಳ್ತಾರೆ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಕಸ್ತನು. ನಾನು ಪ್ರಪಂಚದಲ್ಲಿ ಅವನ ಹತ್ರ ಮಾತಾಡಿದಂಗೆ ಯಾರ ಹತ್ರನೋ ಮಾತಾಡ. ದೇವರು ದಾವೀದ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಗೊತ್ತಾ. ಅವನು ಹೇಳ್ತಾರೆ, ನಿನ್ನ ವಂಶ, ನಿನ್ನ 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 ವಂಶವು ಭೂಮಿಯಲ್ಲಿ ಯಾವತ್ತಿಗೂ ಇಲ್ಲದೆ ಹೋಗಲ್ಲ. ಇದು ದಾವೀದನ ಮೇಲೆ ದೇವರಿಟ್ಟ ಪ್ರೀತಿ. ಅವನು ಹೇಳ್ತಾನೆ, ನನ್ನನ್ನು ಗುರುತು, ನನ್ನ ವಂಶ, ನನ್ನ ಮನೆ, ನನ್ನ ಪಾರಂಪರ್ಯವನ್ನು ಕುರಿತು ದೇವರು ಎಷ್ಟು ಪ್ರೀತಿ ಇದ್ದೇವೆ, ನನ್ನ ಮನೆ ಕುರಿತು ಅಂತ ಹೇಳ್ತಾನೆ. ಇದಕ್ಕೆ ಕಾರಣ ಇವರೆಲ್ಲ ಅವರು ದೇವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದು ಎಂಬುದಕ್ಕೆ ಆಧಾರ. ಈಗ ಮೋಶೆ 40 ವರ್ಷದಲ್ಲಿ ಪ್ರಪಂಚದ ಎಲ್ಲಾ ಜ್ಞಾನ ವಿದ್ಯೆಯನ್ನು ಕಲಿತು ಮಾತು ಕಾರ್ಯದಲ್ಲಿ ಸಮರ್ಥನಾಗಿದ್ದವನು ದೇವರಿಗೋಸ್ಕರ ಎಲ್ಲವನ್ನ ಬಿಟ್ಬಿಟ್ಟ. ಯಾರು ಬಿಡೋದು ಹಂಗೆ. ದಾವೀದನಿಗೆ ಅವನ ಜೀವಿತದಲ್ಲಿ ಕಡೆಯವರೆಗೆ ಹೋರಾಟನೆ, ಅವನಿಗೆ ಎಲ್ಲಿ ನೆಮ್ಮದಿನೇ ಇಲ್ಲ. ಆದ್ರೆ ಅವನೇನದು ಗೊತ್ತಾ, ಎಲ್ಲಿ ಆಗಲು ಅವನು ಸೋತು ಹೋಗಿದ್ದು ನೋಡಿದ್ರ ಇಲ್ಲ. ಅವರಿಗೆ ಮಕ್ಕಳೆಂಬ ಅಧಿಕಾರ ಇಲ್ಲ, ಆ ಮೋಶೆಗಿಲ್ಲ, ಆ ದಾವೀದನಿಗಿಲ್ಲ. ದೇವರು ನಮಗೆ ಕೊಟ್ಟಿದ್ದಾರೆ. ಅಲ್ಲೇಲೂಯಾ. ನೀವು ನಿಧಾನವಾಗಿ ಇದನ್ನು ಗಮನಿಸಿ ನೋಡಿ. ಈ ಯೇಸುವಿನ ಮೇಲೆ ನಾವು ವಿಶ್ವಾಸವಿಟ್ಟು ಅಥವಾ ರಕ್ಷಣೆ ಹೊಂದಿ ಅವರು ನಮ್ಮನ್ನು ಮಕ್ಕಳೆಂಬುದಾಗಿ ಅಂಗೀಕಾರ ಕೊಟ್ಟು ನಮಗೆ ಆತನ ನಾಮದ ಮಹಿಮೆಯನ್ನು ಕೊಟ್ಟರಲ್ಲ, ಅದು ನಮ್ಮ ಮೇಲಿಟ್ಟ ಪ್ರೀತಿ. ಇದಕ್ಕೆ ಸಮಾನವಾಗಿದ್ದು ಪ್ರಪಂಚದಲ್ಲಿ ಏನಾಗಿದೆಯಾ? ಇದಕ್ಕೆ ಸಮಾನವಾದದ್ದು ಅಂದ್ರೆ ಸರಿಚಾಟಿ, ಇದಕ್ಕೆ ಸಮಾನವಾಗಿ ಅಂದ್ರೆ ಯೋಗ್ಯವಾಗಿ ಇದಕ್ಕೆ ತಕ್ಕ ರೀತಿಯಲ್ಲಿರುವಂತ ಪ್ರಪಂಚದಲ್ಲಿ ಯಾವುದೇ ಇಲ್ಲ. ಅದ್ರ ಮುಂದೆ ಅಂಥದ್ದನ್ನೇ ದೇವ್ರು ನಮಗೆ ಕೊಟ್ಟಿದ್ರೆ, ನಾವು ಅಲ್ಪ ಸ್ವಲ್ಪ ಸಾಲ ಬಂತು, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅವ್ರು ಪ್ರಯಾಸ ಮಾಡಿದ್ರು, ಅವ್ರು ನಮ್ಮನ್ನು ನಿಂದಿಸ್ಬಿಟ್ರು, ಈಗ ನಾವು ಒಂದೇ ಮನೆ ಇದ್ದೀವಿ, ಈಗ ನಮ್ಗೆ ಯಾರು ಸಹಾಯಕ್ಕಿಲ್ಲ, ಇದಕ್ಕೆ ಬೇಜಾರಾಗುತ್ತೆ. ಇವತ್ತು ಪ್ರಪಂಚ ಹೇಗಿದೆ ಗೊತ್ತಾ? ಇಷ್ಟೇ, ಈ ವಿಷಯದಲ್ಲೇ ಬೇಜಾರು. ಮನೆ ಕಟ್ಕೊಂಡಿಲ್ಲ ಅವರಂಗೆ ನಾವು ಸ್ವಂತ ಮನೆಯಲ್ಲಿ ಇಲ್ಲ, ಅವರಂಗೆ ನಾವು ಆ ಒಡವೆಗಳೆಲ್ಲ ಚೆನ್ನಾಗಿ ಹಾಕೊಂಡಿಲ್ಲ, ಅವರಂಗೆ ನಮಗೆ ಹಣ ಸಂಪಾದನೆ ನೋಡಿ. ಯಾವ ಮೇಲೆ ಇದೆ ಇವತ್ತು ಎಷ್ಟು ಜನರು ಈ ಉಪವಾಸ ಇಲ್ಲ, ಪ್ರೇಯರ್ ಇಲ್ಲ, ಇದೆಲ್ಲ ಏನು ಕೇಳಿ ನೋಡಿ, ಅವ್ರಿಗೆ ಬೇಸರ, ಅದಕ್ಕೆ ಬಂದಿಲ್ಲ ಚಿಂತೆ. ನೀವು ಕುತ್ಕೊಂಡು ಯೋಚನೆ ಮಾಡಬೇಕು. ನಾವು ಕುತ್ಕೊಂಡು ಯೋಚನೆ ಮಾಡಿ ಹೇಳ್ತೀವಿ, ದೇವರ ಮಗನೆಂಬ ಸ್ಥಾನವಿದ್ದು ನಾವು ಪರಲೋಕರಾಜ್ ಹೋಗ್ತೀವಿ. ಇದಕ್ಕಿಂತ ಸಮಾನ ಭೂಮಿಯಲ್ಲಿ ಏನು ಬೇಡಮ್ಮ. ಅದು ಫಸ್ಟ್ ವಿಶ್ವಾಸ ದೇವ್ರ ಜನರಿಗೆ ಆಳವಾಗಿ ಬಂತಂತ ಇಟ್ಕೋ. ಈ ಭೂಮಿಲಿ ಅವರನ್ನ ಯಾವ ಪ್ರಶ್ನೆ, ಯಾವ ಅಗತ್ಯ, ಯಾವ ಕೊರತೆ ಅವ್ರನ್ನ ಏನು ಮಾಡೋಣ ಅಂದ್ರೆ ದೇವ್ರ ಕೈ ಬಿಡ್ತಾರಂತಲ್ಲ, ಇದು ಎಲ್ಲರನ್ನು ಬಿಡಿಸೇ ನಿಲ್ಲಿಸ್ತಾರೆ. ಈಗ ಈ ದಿನಗಳಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಇದ್ದು ಆರಾಧನೆ ಮಾಡಿ ದೇವರ ಮಕ್ಕಳಾಗಿ ಆರಾಧಿಸುವವರಿಗೆ ಈ ವಿಶ್ವಾಸ ಬರಬೇಕು. ಇದುವೇ ನಮ್ಮನ್ನ ದೇವರು ಏನು ಮಾಡಿ ಇಟ್ಟಿದ್ದಾರೆ ಎಂಬುದಕ್ಕೆ ಅರಿವು ಬಂದ ಅರ್ಥ. ಈ ಅರಿವು ಯಾರಿಗಿಲ್ಲಮ್ಮ? ಈ ಬುದ್ಧಿ ಸೌಲ್ಗಿಲ್ಲ, ದಾವೀದನಿಗೆ ಬಂತು. ಅದಕ್ಕೆ ದಾವೀದನ ಗೆದ್ದುಬಿಟ್ಟ. ಅದಕ್ಕೆ ದಾವೀದನ ಗೆದ್ದ. ಈಗ ನೀವು ಗೆಲ್ಲಬೇಕೆಂಬುದಕ್ಕೋಸ್ಕರ ದೇವರಾತ್ಮ ಹೇಳ್ತಿದ್ದಾರೆ ನಿಮ್ಮ ಒಬ್ಬೊಬ್ಬರಿಗೆ
ನೀವು ಪ್ರಶ್ನೆ ನೋಡಿ, ಕೊರತೆ ನೋಡಿ, ಕಷ್ಟ ನೋಡಿ ದೊಡ್ಡದಾಗಿ ಎನಿಸ್ಬೇಡ್ರಿ. ಅದನ್ನ ಬಿಡುಗಡೆ ಕೊಡುವ ದೇವರು ದೊಡ್ಡದಂತ. ನೀವು ಪ್ರೇಯರ್ ಮಾಡೋ ಪ್ರಾರ್ಥನೆ ದೇವ್ರ ನಾಮದಲ್ಲಿ ಅಂತ ಹೇಳು. ನೀವು ಉಪವಾಸ ಇರೋದು ದೇವ್ರ ನಾಮದಲ್ಲಿ ಅಂತ ಹೇಳು. ನೀವು ದೇವರ ಮಕ್ಕಳಾಗಿರೋದು ದೇವ್ರ ನಾಮದಲ್ಲಿ ಅಂತ ಹೇಳು. ನೀವು ದೇವರ ಸಭೆಯಲ್ಲಿರುವುದು ದೇವರ ಮಕ್ಕಳೆಂಬ ಆ ನಾಮದಲ್ಲಿ ಇದ್ವಿ ಅಂತ ಹೇಳ್ರಿ. ಆ ನಾಮದಲ್ಲಿ ಅದಕ್ಕೆ ವಿರೋಧವಾಗಿ ಎದ್ದಿರುವಂತ ಯಾವ ನಾಮ ಇಲ್ಲ. ಈ ನಾಲೆಡ್ಜ್, ಈ ಫೇತ್ಫುಲ್ ಸ್ಪಿರಿಟ್, ಈ ಕನ್ಫೆಸಿಂಗ್ ಸ್ಪಿರಿಟ್ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಒಂದು ಬದಲಾವಣೆ ಬರಬೇಕು. ನಮ್ಮಲ್ಲಿ ನಾವು ಎಂಥವರಾಗಿದ್ದೀವಿ, ದೇವರು ನಮ್ಮನ್ನು ಎಂಥವರಾಗಿ ನಿಲ್ಲಿಸಿದ್ದಾರೆ, ನಮ್ಮ ಮೇಲಿರುವ ಅಭಿಷೇಕ ಏನು, ನಮಗೆ ಕೊಟ್ಟ ದೇವ ನಾಮದ ಮಹಿಮೆ ಏನು, ನಮ್ಮನ್ನು ಕರೆದು ಮಕ್ಕಳಾಗಿ ನಿಲ್ಲಿಸುವ ಸ್ಥಾನವೇನು, ಇದನ್ನು ಅರ್ಥ ಅದ್ಭುತ. ಇವತ್ತು ವಿಶ್ವಾಸ ಹಿಂಗೆ ಬರಬೇಕು ದೇವ್ರ ಜನರ ಹತ್ರ. ದೇವರು ಎಂತ ರೀತಿಯಲ್ಲಿ ಮಾಡ್ತಾರೆ ನೋಡ್ಬೇಕು. ಅದು ವಿಶ್ವಾಸ ಗುಣ. ವಿಶ್ವಾಸರಿಗೆ ನನ್ನ ದೇವರು, ನಾನು ದೇವರ ಮಗನು, ದೇವರ ಮಗಳಲ್ಲ, ನನಗೆ ದೇವರು ಈ ಕಾರ್ಯವನ್ನು ಹೆಂಗೆ ಮಾಡ್ತಾರಂತ ನಾನು ನೋಡ್ತೀನಿ. ಆ ದೃಷ್ಟಿ ನಾವು ಇಟ್ಕೋಬೇಕು. ಆ ದೃಷ್ಟಿ ಇಟ್ಕೊಂಡ್ರೆ ಏನ್ ಮಾಡ್ತಾ ಗೊತ್ತಾ, ದೇವರಲ್ಲಿ ಪ್ರಾರ್ಥನೆ ಕಡಿಮೆ ಆಗಲ್ಲ, ಉಪವಾಸ ಕಡಿಮೆ ಆಗಲ್ಲ, ಆರಾಧನೆ ಕಡಿಮೆ ಆಗಲ್ಲ, ಚರ್ಚೆ ಬರೋದು ಕಡಿಮೆ ಆಗಲ್ಲ, ದೇವ್ರ ವಾಕ್ಯದಿಂದ ನಡೆಯೋದು ಯಾವ ಕಾರಣ ಕಡಿಮೆ ಆಗಲ್ಲ. ಇವತ್ತು ಈ ದೃಷ್ಟಿ ಯಾರ ಹತ್ರ ಇಲ್ಲ, ತುಂಬ ಜನರ ಹತ್ರ ಇಲ್ಲ. ಈಗ ನೋಡಿ, ನಾವು ಅದಕ್ಕೆ ರೀಸನ್ ಗೊತ್ತಾಗ ನಾವು ಗುಣಗುಟ್ಟೋದು, ಬೇಸರ ಆಗೋದು, ಪ್ರೇಯರ್ ಬರದೇ ಇರೋದು, ಪಾಸ್ಟ್ ಮಾತು ಕೇಳದೆ ಇರೋದು, ದೇವ್ರು ನಮ್ಗೆ ಕೊಟ್ಟ ಸಮಯದಲ್ಲಿ ನಮ್ಮ ಇಷ್ಟ ನಡೆಯೋದು, ಆ ಕಡೆ ಒಂದು ಈ ಕಡೆ ಒಂದು ಅದಕ್ಕೆ ಆಪೋಸಿಟ್ ಆಗಿ ಮಾತಾಡ್ತೀವಿ. ಇದೆಲ್ಲ ಮಾಡ್ಕೊಂಡಿದ್ರೆ ನಮಗೆ ಆಗಬೇಕಾಗಿರೋ ಅದ್ಭುತ, ನಡಿಬೇಕಾದ ಕಾರ್ಯ ಏನಾಗುತ್ತೆ, ಇನ್ನು ಮುಂದಕ್ಕೆ ಹೋಗುತ್ತೆ. ಧೈರ್ಯವಾಗಿರ್ರಿ, ಬಿಡುಗಡೆ ಬಂದೇ ಬರುತ್ತೆ. ನಾನು ನಿಮಗೆ ಸ್ವಲ್ಪ ಅದನ್ನು ಅರ್ಥ ಮಾಡಿಕೊಡಕ್ಕೆ ಇನ್ನೊಂದು ಕಾರ್ಯಕ್ರಮ ನಿಮ್ಮನ್ನು ತರ್ತೀನಿ. ಮೋಶೆ ಇಸ್ರಾಯೇಲ್ ಜನರ ಹತ್ರ ಹೋಗ್ತಾರೆ ಈಜಿಪ್ಟ್ ದೇಶಕ್ಕೆ. ಒಂದೇ ಸಾರಿ ಬಿಡಿಸ್ಕೊಂಡು ಬರ್ಬೋದಾಗಿತ್ತಲ್ಲ ಅಲ್ಲಿಂದ, ಆಗಲ್ವಾ? ಆಗುತ್ತಾಗಲ್ವಾ? ಎಲ್ಲರೂ ಹೇಳ್ರಿ, ಆಗುತ್ತಾ ಆಗಲ್ಲ? ಆಗುತ್ತೆ. ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ? ನಾನೂರು ವರ್ಷ ತನ್ನ ಜನರಿಗೆ ಹಿಂಸೆ ಕೊಟ್ಟವನಿಗೆ ಒಂದೇ ದಿನದಲ್ಲಿ ಅವನಿಗೆ ಕಷ್ಟಪಟ್ಟು ಬಿಡ್ಕೊಂಡ್ ಬಂದ್ಬಿಡು, ಸರಿ ಆಗುತ್ತವ? ದೇವರು ಒಂದೇ ಸಾರಿ ಸುಮ್ಮನೆ ಹಬ್ಬದ ಮಾಡಿ ಒಂದೇ ದಿನ, ಒಂದೇ ಹಬ್ಬದಲ್ಲಿ ಎಲ್ಲಾನೇ ಒಂದೇ ದಿನ ಆಕಾಶ ಮಾಡ್ಬಿಟ್ಟು ಕರ್ಕೊಂಬರಕ್ಕೆ ಆಗ್ತಾ ಇತ್ತು. ಅದೇನು ದೊಡ್ಡ ವಿಷಯ ಇರಲಿಲ್ಲ. ದೇವರು ಯಾಕೆ 10 ಕಾರ್ಯ ಮಾಡೋದು ಗೊತ್ತಾ? ಹಂತವಾಗಿ ಈಜಿಪ್ಟ್ ದೇಶವನ್ನು ನಾಶ ಮಾಡೋದು. ಎಷ್ಟು ಹಂತವಾಗಿ. ನೀವು ಒಂದು ಅದ್ಭುತಗಳನ್ನು ವ್ಯಾಸ ಮಾಡಿ ನೋಡ್ರಿ. ಮಿಡ್ತಲ್ಲಿ ಬಂದು ಎಲ್ಲ ತಿಂದುಬಿಟ್ರೆ ಗತಿ ಏನಾಗಿರೋ ನೀವು ಸ್ವಲ್ಪ ಯೋಚನೆ ಮಾಡಿ. ಊರಲ್ಲಿರುವ ಎಲ್ಲ ನೀರು ರಕ್ತ ಆಗ್ಬಿಟ್ರೆ ಗತಿ ಏನಾಗಲ್ವಾ? ಏನಾಗಿರೋದು ನೀವು ಥಿಂಕ್ ಮಾಡಿ. ಎಲ್ಲಾರು ಊರು ಮನೆ ಎಲ್ಲರಲ್ಲಿ ಬಂದು ಕಪ್ಪೆಗಳು ಬಂದು ಎಲ್ಲರ ಮನೆ ಕೂತ್ಕೊಳ್ತಲ್ಲ, ಗತಿ ಏನಾಗಿರೋದು? ಪಾತ್ರೆ ಪೈರು ತಿನ್ನುವುದು ಪ್ರತಿಯೊಂದು ನಾಶ ತಾನೆ. ಅವ್ರು ಏನೇನು ಸೇರಿಸಿಟ್ರು, ತನ್ನ ಸ್ವಂತ ಜನರನ್ನ ಹಿಂಸೆ ಪಡಿಸಿ ದುಡಿದು ಸೇರಿಸಿ ಮಜಾ ಮಾಡಿದ್ರು, ಅಷ್ಟಕ್ಕೆ ಶಿಕ್ಷೆ ಕೊಡುವ ತನಕ ದೇವರ ಸಮಾಧಾನ ಆಗಿಲ್ಲ. ಇದೇ ದೇವರು ನನ್ನ ದೇವರು, ಇದೇ ದೇವರು ನಿಮ್ಮ ದೇವರು. ದೇವ ಜನರಿಗೆ ವಿರೋಧವಾಗಿ ನಡ್ಕೊಂಡು ಹಿಂಸೆ, ನೋವು, ಸಂಕಟ ಕೊಟ್ಟವರಿಗೆ ಅದಕ್ಕೆ ಶಿಕ್ಷೆ ಕೊಡದೆ ದೇವರು ಸುಮ್ಮನೆ ಬಿಡಲ್ಲ. ಅದನ್ನ ನೀವು ಸ್ವಲ್ಪ ಸಹಿಸ್ಕೊಂಡ್ರಿ, ಸ್ವಲ್ಪ ಸಹಿಸ್ಕೊಂಡ್ರಿ. ನಮ್ಮ ದೇವರು ನಮಗೆ ಕೊಡ್ಬೇಕಾದ್ರೆ ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು, ಎಲ್ಲರನ್ನ ಹೊಡ್ತಾ ತಿಂದು ದ್ರೋಹ ಮಾಡಿ ಶಿಕ್ಷೆ ಕೊಟ್ಟು ಅವರ ಮುಂದೆ ದೇವರ ಮಕ್ಕಳು ಯಾರು ಎಂಬುದನ್ನು ತೋರಿಸಿ ಅದ್ಭುತ ಕಾರ್ಯ ಮಾಡುವ ದೇವರು ಇನ್ನೂ ಬದುಕಿದ್ದಾರೆ. ಅವರು ಜೀವಿಸುವ ದೇವರು. ಈ ದೃಷ್ಟಿ ಯಾರಿಗೆ ಅರ್ಥ ಆಗಿದೆ? ಮೋಶೆಗೆ ಅರ್ಥ ಆಯ್ತು, ಇಸ್ರಾಯೇಲ್ ಜನರಿಗೆ ಅರ್ಥ ಆಗಿಲ್ಲ. ಸಭೆ ಆಗಿಲ್ಲ, ನಿಮಗೆ ಅರ್ಥ ಆಗ್ಬೇಕ್ರಿ. ನಮಗೆ ಅರ್ಥ ಆಗಿದೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇದಕ್ಕೆ ದೇವರ ಕಾರ್ಯ ಮಾಡದೆ ಯಾರನ್ನ ಬಿಡಲ್ಲ. ಅಯ್ಯೋ ದುಃಖದಲ್ಲಿ ಇದೀವಲ್ಲ, ಸಂಕಟದಲ್ಲಿ ಇದೀವಲ್ಲ, ಹೌದು ಕರೆಕ್ಟ್ ಇಲ್ಲ ಅಂತ ಹೇಳಿ ನಾನು
ಇದಕ್ಕೆ ಫಲ ಇದೆ, ಇದಕ್ಕೊಂದು ಬಿಡುಗಡೆ ಇದೆ, ಇದಕ್ಕೆ ಕಾರ್ಯ ಮಾಡುವಂತ ದೇವರು ಒಂದು ಇಟ್ಟಿದ್ದಾರೆ. ಅದನ್ನು ನಿಮ್ಮ ಕಣ್ಣಾರ ನೋಡೋದಕ್ಕೆ ದಿನ ಬರುತ್ತೆ. ಈ ಅನುಭವಕ್ಕೆ ಬರಬೇಕು ಪ್ರಿಯರೇ, ಈ ಅನುಭವಕ್ಕೆ ಬರಬೇಕು. ನಮ್ಮನ್ನು ನಾವು ದೇವರು ತನ್ನ ನಾಮದ ಮಹಿಮೆಯನ್ನ ತನ್ನ ಮಕ್ಕಳೆಂಬುದಾಗಿ ನಮಗೆ ಕರೆದು ರಕ್ಷಿಸಿ ತನ್ನ ಸಹ ನಿಲ್ಲಿಸಿರುವುದನ್ನ ಮೊದಲು ಅರ್ತಿರ್ಬೇಕು ನಾವು. ನೋಡಿ ಏನ್ ನಡೆಯುತ್ತೆ. ಆಗ ಮೋಶೆ ಅವ್ ನೋಡಿ ಹೇಳ್ತಾನೆ, ನೀವು ಇವತ್ತು ನಿಂತ್ಕೊಂಡು ನೋಡುವ, ಇವತ್ತು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಸರಿ, ಅದರ ವಾಕ್ಯ ಕರ್ತನೇ ನಿಮಗಾಗಿ ಯುದ್ಧ ಮಾಡುವನು. ಪ್ರೈಸಲೋ. ಯುದ್ಧ ಯಾರು ಮಾಡೋದು? ಕರ್ತನೇ. ದೇವರು ಯುದ್ಧ ಮಾಡೋದು ಹೆಂಗ್ ಗೊತ್ತಮ್ಮ? ಕಣ್ಣಿಗೆ ಕಾಣಲ್ಲ. ನಮ್ಮ ದೇವರು ನಮಗೋಸ್ಕರವಾಗಿ ಯುದ್ಧ ಮಾಡುವುದನ್ನ, ನಮಗೆ ಬಿಡಿಸಿ ಸಹಾಯ ಮಾಡೋದನ್ನ ಯಾರಿಗೂ ಗೊತ್ತಾಗದೆ ಮಾಡ್ತಾರೆ. ಅದ್ಭುತ ಹೊರಗೆ ಬಂದಾಗ ಗೊತ್ತಾಗುತ್ತೆ. ಅಂತ ದೇವರು ನಮ್ಮ ದೇವರು. ಇವಾಗ ದೇವರಲ್ಲಿ ವಿಶ್ವಾಸರಿ ಕಷ್ಟಪಡುವವರಿಗೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ, ಇದಕ್ಕೆಲ್ಲ ಫಲ ಖಂಡಿತವಾಗಿದೆ. ಚಿಂತೆ ಮಾಡಬೇಡ್ರಿ. ಸತ್ಯವಾದ ಹೇಳ್ತದೆ ಇಲ್ಲಿ ನೋಡುವ ಸಮಯ. ನಾನು ಅದಕ್ಕೆ ಹೇಳ್ತೀನಿ, ಇವತ್ತು ದೇವ ಜನರು ಎಲ್ಲಿ ನಿಲ್ಬೇಕು ಗೊತ್ತಾ? ಮೋಶೆ ಹೇಳಿದಂತೆ ನಿಲ್ಬೇಕು. ದೇವರ ಮುಂದೆ ಹಂಗೆ ನಿಂತು ಸುಮ್ಮನೆ ಇರ್ಬೇಕು. ಅವ್ರು ಏನ್ ಮಾಡ್ತಾರೆ ಎಂಬುದನ್ನ ನೋಡ್ಬೇಕು, ಕಾಯ್ಬೇಕು. ದೇವರೇ ನೀನೇನ್ ಮಾಡ್ತೀಯ? ನೀನೇನ್ ಮಾಡ್ತೀಯ ದೇವರೇ? ನೀನೇನ್ ಮಾಡ್ತೀಯ ದೇವರೇ? ನನಗೆ ಯಾರಿದ್ದಾರೆ? ನೀನೇನ್ ಮಾಡ್ತೀಯ ದೇವರೇ? ನೀನಿಂದ ನನಗೆ ಸಹಾಯಕರು ಯಾರು? ನೀನಿಂದ ನನಗೆ ಯುದ್ಧ ಮಾಡುವವರು ಯಾರು? ನೀನಿಂದ ನನಗೆ ಬಲ ಯಾರು? ಇದನ್ನು ಮಾತ್ರ ಮನಸ್ಸಲ್ಲಿ ತುಂಬಿಕೊಳ್ಬೇಕು. ಅದನ್ನೇ ಮೋಶೆ ತುಂಬಿಸ್ತಾನೆ ಜನರಿಗೆ. ನೀವೇನ್ ಮಾಡ್ರಿ? ಎದ್ರ ಬೇಡ್ರಿ. ಇವತ್ತು ದೇವ್ರು ನಿಮ್ಗೋಸ್ಕರವಾಗಿ ಯುದ್ಧ ಮಾಡ್ತಾರೆ. ನೀವೇನ್ ಮಾಡ್ಬೇಕು? ಸುಮ್ಮನೆ ನೋಡಿ. ಇಷ್ಟು ಹೇಳಿದ ಮೇರೆಗೆ ಆಗ ಕರ್ತನು ಮೋಶೆಗೆ ನೀನು ನನ್ನ ಬಳಿಗೆ ಮೊರೆ ಇಡುವುದು ಯಾಕೆ? ಅರ್ಥ ಆಗತ್ತ ನಿಮಗೆ? ನೀವು ನನ್ನ ಹತ್ರ ಮೊರೆ ಇಡುವುದು ಯಾಕೆ? ಏನ್ ಮಾಡು? ಮುಂದಕ್ಕೆ ಹೋಗಕ್ಕೆ ಹೇಳೋ ಅಂದ್ರು. ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಮುಂದಕ್ಕೆ ಹೋದ್ರೆ ಸಮುದ್ರದ ಸಾಯ್ತು ಅಂತಾರೆ, ಹಿಂದಕ್ಕೆ ಹೋದ್ರೆ ಪಾರ್ವನ್ ಸಾಯಿಸ್ತಾನಂತಾರೆ. ನಾವು ಹಂಗೆ ತಾನೆ ಹೇಳೋದು. ಹಿಂಗೆ ಹೋದ್ರೆ ಕಷ್ಟ, ಹಂಗೆ ಹೋದ್ರೆ ಕಷ್ಟ. ನಿಮ್ಗೇನು ಗೊತ್ತು? ಫಸ್ಟೇ ಇದೇ ಪರಿಸ್ಥಿತಿ. ಅದಕ್ಕೆ ಮೋಶೆ ಹೇಳ್ತಾರೆ ನೋಡ್ರಿ. ದೇವ್ರು ಹೇಳ್ತಾರೆ ಅವ್ರು ಮುಂದಕ್ಕೆ ಹೋಗಕ್ಕೇನೋ ಎದುರುಬೇಡ ಅಂತ ಹೇಳು. ಚಿಹ್ನೆಗಳನ್ನು ಸಮ ಮಾಡುವ ದೇವ್ರು ನಾನು ಮುಂದೆ ಹೋಗ್ತೀನಿ. ಚಿಹ್ನೆಗಳನ್ನು ಸಮ ಮಾಡುವ ದೇವ್ರು ನಾನು ಮುಂದೆ ಹೋಗ್ತೀನಿ. ಜಯ ಕೊಡುವ ದೇವ್ರು ನಾನು ಮುಂದೆ ಹೋಗ್ತೀನಿ. ಯುದ್ಧ ಮಾಡುವ ದೇವ್ರು ಮುಂದೆ ಹೋಗ್ತೀನಿ. ನಿನಗೆ ಮಾರ್ಗವನ್ನು ಸಿದ್ಧ ಮಾಡುವ ದೇವ್ರು ನಾನು ಮುಂದೆ ಹೋಗ್ತೀನಿ. ನಿನ್ನ ನಿಂದಿಸಿ ಪರಿಹಾಸ ಮಾಡುವವರ ಮುಂದೆ ನಾನು ನಿನ್ನ ನಿಲ್ಲಿಸ್ತೀನಿ. ಇದನ್ನು ಹೇಳಿದ್ರೆ ನಾವು ಇದನ್ನು ಕೇಳೋಣ. ನಾವ್ ಹೆಂಗ್ ನೋಡ್ತೀವಿ? ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಹೋಗಲ್ಲ, ಮಧ್ಯದಲ್ಲಿ ಸಿಲ್ಕೊಂಡಿರೋದು ಇವತ್ತು ಸಭೆಗಳ ವಿಶ್ವಾಸಿಗಳು. ಹೌದಲ್ಲ? ಮುಂದಕ್ಕೆ ದೇವ್ರ ಬಲದಲ್ಲಿ ಹೋಗ್ರಿ ಅಂದ್ರೆ ಜಯದಂತೆ ದೇವ್ರು ಹೇಳಿದ್ರೆ ನಾವೇನ್ ಮಾಡೋಣ? ಮುಂದಕ್ಕೆ ಹೋಗಲ್ಲ, ಹಿಂದಿಗೆ ಹೋಗಲ್ಲ, ಸೈಡಿಗೆ ಹೋಗಲ್ಲ. ಇಲ್ಲೇನು ನಿಂತ್ಕೊಂಡು ಏನ್ ಮಾಡೋದು? ಅಲ್ಲಿ ಹೋದ್ರೆ ಹಂಗಿದೆ, ಇಲ್ಲಿ ಹೋದ್ರೆ ಹಂಗಿದೆ, ಈಗ ಮಾಡಿದ್ರೆ ಹಂಗಿದೆ. ಏನ್ ಮಾಡ್ಲಿ ನಾವು? ಇದು ಪೂರ್ತಿ ಮೂಟೆ ಕಟ್ಟಬೇಕು. ಇದರ ಗಂಟು ಮೂಟೆ ಕಟ್ಟಬೇಕು. ದೇವ್ರು ಹೇಳಿದ್ದಾರೆ ಮುಂದಕ್ಕೆ ಹೋಗಿ. ಈ ವರ್ಷ ಎಲ್ಲಾ ವರ್ಷ ಮುಂದಕ್ಕೆ ಹೋಗಿ ಮುಂಚೆ ಹೆಚ್ಚೇಳ್ರಿ. ಪ್ರಾರ್ಥನೆ ಮುಂದೆ ಹೆಚ್ಚೇಳ್ರಿ. ಉಪವಾಸನೆ ಮುಂದೆ ಹೆಚ್ಚೇಳ್ರಿ. ದೇವ್ರ ವಾಕ್ಯದ ನಡೆಯಲ್ಲಿ ಮುಂಚೆ ಹೆಚ್ಚೇಳ್ರಿ. ದೇವ್ರ ಕೊಡುದಲ್ಲಿ ಮುಂದೆ ಹೆಚ್ಚೇಳ್ರಿ. ದೇವರ ಸೇವಕರ ಮಾತು ಕೇಳಿದ್ರೆ ಇನ್ನು ಮುಂದೆ ಹೆಚ್ಚೇಳ್ರಿ. ಅದ್ಭುತ ರೆಡಿ ಇದೆ, ಮನತುಲಕಾರ ರೆಡಿ ಇದೆ. ಅದುವೇ ಕರ್ತನ ನಾಮ, ಅದುವೇ ದೇವ್ರ ನಮ್ಮನ್ನ ಮಕ್ಕಳೆಂಬ ಅಧಿಕಾರ ಕೊಟ್ಟಿರೋದು. ನೋಡಿ, ನೀನು ನಿನ್ನ ಕೋಲನ್ನು ಎತ್ತಿ ನಿನ್ನ ಕೈಯನ್ನು ಸಮುದ್ರದ ಮೇಲೆ ಚಾಚಿ ಈ ಕಾರ್ಯಗಳು ನಮ್ಮಲ್ಲಿ ಆಗ್ಬೇಕಂದ್ರೆ ಯಾರ ಜೊತೆಗಿರ್ಬೇಕು? ಸೇವಕರಿರ್ಬೇಕು. ನಾವು ಮುಂದೆ ಇರ್ಬೇಕು. ದೇವ ಸೇವಕರು ನಮ್ಮ ಜೊತೆಗಿರ್ಬೇಕು.
ನಾವು ಮುಂದೆ ನಡೆದ್ರೆ ಈ ವರ್ಷದ ಎಲ್ಲಾ ದಿನಗಳನ್ನ ಕರ್ತನ ಅರ್ಪಣೆ ಮಾಡಕ್ಕೆ ಹೇಳಿದ್ದಾರೆ. ದೇವರನ್ನ ನಾವು ಅರಿತು ದೇವರಲ್ಲಿ ನಾವು ಎಂಥವರು, ನಮ್ಮನ್ನ ದೇವರು ಹೆಂಗಿಟ್ಟಿದ್ದಾರೆ ಎಂಬುದನ್ನು ನಾವು ಅರಿತುಕೊಂಡ್ರೆ ಜಯ ನಮ್ಮದೇ. ಇದನ್ನ ಅರಿವಿನಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ದೇವರ ಮಾತಿನಂತೆ, ಮೋಶೆಯ ಮಾತಿನಂತೆ, ದೇವರು ನಮ್ಮ ಮುಂದೆ ಇಟ್ಟುವ ನ್ಯಾಯ ಪ್ರಮಾಣಗಳಂತೆ ನಾವು ನಡೆದರೆ, ನಾವು ಮುಂದೆ 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 ನಡೆದರೆ, ಮುಂದಕ್ಕೆ ನಡೆಯುವುದಕ್ಕೆ ಪ್ರಯಾಸ ಪಟ್ಟರೆ ನಮ್ಮ ಮುಂದೆ ಇರುವ ತಡೆಗಳನ್ನ ತಿನ್ನಗಳನ್ನು ಸಮ ಮಾಡುವ ದೇವರು ನಮ್ಮ ಮುಂದೆ ಮಾಡ್ತಾರೆ. ಯುದ್ಧದ ಅಧಿಪತಿ, ಯುದ್ಧದ ಸೈನ್ಯಗಳ ಅಧಿಪತಿ ನಮಗೋಸ್ಕರವಾಗಿ ಎಲ್ಲ ಕಾರ್ಯ ಮಾಡಲಿಕ್ಕೆ ರೆಡಿ ಇದ್ದಾರೆ. ಪ್ರಿಯರೇ, ದಿಗ್ಭ್ರಮೆ ಕೊಡಬೇಡ, ಭಯಪಡಬೇಡ, ಹೆದರಬೇಡ. ನಿನಕ್ಕಾಗಿ ಯುದ್ಧ ಮಾಡಕ್ಕೆ ದೇವರು ರೆಡಿ ಇದ್ದಾರೆ. ನಾ ಪ್ರಾರ್ಥನೆ ಮಾಡೋಣ. ಕ್ಲೋರ್ ಭೂಪರಲೋಕದ ಒಡೆಯನಾಗಿ ಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ರಾಜ. ಈ ದಿನವೂ ಕೇಳಿದ ಈ ಎಲ್ಲಾ ವಾಕ್ಯಗಳಂತೆ ನಮ್ಮನ್ನು ಕರೆದ ದೇವರು, ನಮಗೆ ಮಕ್ಕಳೆಂಬ ಅಧಿಕಾರ ಕೊಟ್ಟ ದೇವರು, ಆ ನಾಮದ ಮಹಿಮೆಯನ್ನು, ನೀ ನಮ್ಮ ಮೇಲೆ ತೋರಿಸಿದ ಅಪ್ರೀತಿಯನ್ನು, ಅದರಲ್ಲಿ ನಾವು ಎಂಥವರಾಗಿ ಇದ್ದೀವಿ ಎಂಬುದನ್ನ ಇವತ್ತು ಕೇಳಿದ ವಾಕ್ಯದ ಮೂಲಕವಾಗಿ ಅರಿತುಕೊಳ್ಳೋದಕ್ಕೆ, ಅರ್ಥ ಮಾಡಿಕೊಳ್ಳೋದಕ್ಕೆ, ಅನುಸರಿಸೋದಕ್ಕೆ, ದೃಢವಾಗಿ ನಿಲ್ಲುವುದಕ್ಕೆ, ಮುಂದೆ ಮುಂದೆ ಸಾಗುವುದಕ್ಕೆ ಒಬ್ಬೊಬ್ಬರನ್ನು ಬಲಪಡಿಸು ರಾಜ. ಭಾರಗಳು, ಇಕ್ಕಟ್ಟುಗಳು, ವೇದನೆಗಳು, ಪರ್ಯಾಸಗಳು, ಅವಮಾನಗಳು, ನಷ್ಟಗಳು ಎಲ್ಲವೂ ಯೇಸು ನಾಮದಲ್ಲಿ ಬಿಟ್ಟೋಗಲಿಕ್ಕೆ ತಡೆಗಳನ್ನು ಮುರಿದಾಕುವ ದೇವರೇ, ತಿನ್ನಗಳನ್ನು ಸಮ ಮಾಡುವ ದೇವರೇ, ಯುದ್ಧ ಮಾಡುವ ಯುದ್ಧ ಸೈನ್ಯದ ಅಧಿಪತಿಯೇ, ನೀ ನಿನ್ನ ಜನರಿಗೋಸ್ಕರವಾಗಿ, ನಿನ್ನ ಮಕ್ಕಳಿಗೋಸ್ಕರವಾಗಿ ನೀನು ಮುನ್ನಡೆದ ದೇವರಾಗಿರೋದಕ್ಕಾಗಿ ಸ್ತೋತ್ರ ರಾಜ. ಒಬ್ಬೊಬ್ಬರು ನಡೆಸು, ಬಲಪಡಿಸು, ಧೈರ್ಯಪಡಿಸು, ರೂಪಿಸು. ನಿನ್ನ ಕಾರ್ಯ ನೀನು ನಡೆಸುವ ರೀತಿಯನ್ನ ಅರ್ಥ ಮಾಡಿಕೊಡು ರಾಜ. ಅರ್ಥ ಮಾಡಿಕೊಳ್ಳಕ್ಕೆ ಮನಸ್ಸು ಒಡೆಯ, ಅಂಗೀಕರಿಸೋದಕ್ಕೆ ಮನಸ್ಸು ಒಡೆಯ, ಆಧಾರ ಮಾಡಿಕೊಳ್ಳಕ್ಕೆ ಮನಸ್ಸು ಒಡೆಯ, ಆಧಾರವಾಗಿ ನಿಲ್ಲೋದಕ್ಕೆ ಮನಸ್ಸು ಒಡೆಯ. ಒಬ್ಬೊಬ್ಬರನ್ನು ಬಲಪಡಿಸು ರಾಜ. ನಿನ್ನ ಸಮಾಧಾನ ಬಲದಿಂದ ಒಬ್ಬೊಬ್ಬರು ತುಂಬಿಸು, ನಿನ್ನ ಕೃಪೆ ನಡೆಸು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.